ಹಾಯ್ ಸ್ಪರ್ಧಾರ್ಥಿಗಳೇ, ನೋಡಿರಿ ಮತ್ತು ಎಸ್ ಎಸ್ ಸಿಯಲ್ಲಿ ಖಾಲಿ ಇರುವ ಹುದ್ದೆಗಳ ಕನ್ಫರ್ಮ್ ಆಗಿದ್ದು, ಎಸ್ ಎಸ್ ಸಿ ಒಳಗೆ ಯಾವ ಹುದ್ದೆ ಖಾಲಿ ಇದೆ ಅಂದರೆ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಮತ್ತು ಡಿ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗಳಿಗೆ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ನಮಗೆ ಏಜ್ ಲಿಮಿಟ್ ಯಾವ ರೀತಿ ಇರಬೇಕು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕಂತೇಳಿ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಹುದ್ದೆ ಹೆಸರು ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಮತ್ತು ಗ್ರೇಡ್ ಡಿ ಅಂತೇಳಿ. ಇದು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಅಪ್ಲಿಕೇಶನ್ ಜೂನ್ 6, 2025 ಪ್ರಾರಂಭವಾಗಿದ್ದು, ಕೊನೆಯ ದಿನಕ್ಕೆ ಬಂದುಬಿಟ್ಟು 26 ಜೂನ್ 2025 ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ನೀವು ಅಪ್ಲಿಕೇಶನ್ ಫೀಯನ್ನು 27 ಜೂನ್ 2025 ಒಳಗಾಗಿ ಪೇ ಮಾಡಬೇಕಾಗಿರ್ತದೆ. ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾದ ಮಾಹಿತಿಯನ್ನು ನೀವು ತುಂಬಿದರೆ ಅದನ್ನು ಸರಿಪಡಿಸಿಕೊಳ್ಳಲು ನಿಮಗೆ 1 ಜುಲೈ 2025ರಿಂದ 2 ಜುಲೈ 2025 ಅವಕಾಶವನ್ನು ನೀಡಿರ್ತಾರೆ. ಮತ್ತು ಈ ಎಕ್ಸಾಮನ್ನು ಯಾವಾಗ ನಡೆಸ್ತಾರೆ ಕೂಡ ಡೇಟ್ ಕೂಡ ಅವರೇ ರಿಲೀಸ್ ಮಾಡಿರ್ತಾರೆ. ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ ಇದು ಆಗಸ್ಟ್ 6ರಿಂದ 11 ಆಗಸ್ಟ್ವರೆಗೂ ಎಕ್ಸಾಮನ್ನು ನಡೆಸ್ತಾರೆ. ಮತ್ತು ಹುದ್ದೆಗಳು ಎಷ್ಟು ಖಾಲಿ ಇದಾವೆ ಅಂತೇಳಿ ನೋಡೋಣ. ಈಗ ನೋಡಿರಿ, ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 261 ವೇಕೆನ್ಸಿ ಖಾಲಿ ಇದ್ದು, ನೀವು ಅಪ್ಲಿಕೇಶನನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗಿರುತ್ತೆ. ನೋಡಿರಿ, ಈ ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದ್ರೆ 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಸ್ಟೆನೋಗ್ರಾಫರ್ ಗ್ರೇಡ್ ಸಿಗೆ ಅಪ್ಲೈ ಮಾಡ್ಬೋದು. ಇನ್ನು ಎರಡನೇದಾಗಿ ಸ್ಟೆನೋಗ್ರಾಫರ್ ಗ್ರೇಡ್ ಡಿ 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಮತ್ತು ಈ ಹುದ್ದೆಗಳಿಗೆ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. ನೀವು SC/ST ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೂ 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ಸ್ ಕೊಡ್ತಾರೆ. ಇನ್ನು OBC ಅಭ್ಯರ್ಥಿ ಆಗಿದ್ದರೆ 3 ವರ್ಷ, ಮತ್ತು ಏನಾದರೂ ನೀವು PWBD ಅಭ್ಯರ್ಥಿ ಆಗಿದ್ದು ಜನರಲ್ ಕ್ಯಾಂಡಿಡೇಟ್ ಆಗಿದ್ದರೆ 10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ಸ್ ಕೊಡ್ತಾರೆ. ಇನ್ನು PWBD ಒಳಗೆ OBC ಆಗಿದ್ದರೆ 13 ವರ್ಷ, PWBD ಒಳಗೆ SC/ST ಕ್ಯಾಂಡಿಡೇಟ್ ಆಗಿದ್ದರೆ 15 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ಸ್ ಅಪ್ಲೈ ಆಗ್ತದೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕಂದ್ರೆ ನೋಡಿರಿ, 2nd PUC ಪಾಸ್ ಆಗಿದ್ದು ಅಥವಾ ಇಕ್ವಲೆಂಟ್ ಯಾವುದಾದ್ರು ಕೋರ್ಸನ್ನು ಮಾಡಿ ಅಭ್ಯರ್ಥಿ ಪಾಸ್ ಆಗಿದ್ದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀ 100 ರೂಪಾಯಿ ಆಗಿದ್ದು, ಇದು ಜನರಲ್ ಕ್ಯಾಂಡಿಡೇಟ್ಗೆ ಮಾತ್ರ ಅನ್ವಯಿಸ್ತದೆ. ಅಪ್ಲಿಕೇಶನ್ ಫೀ ಕೂಡ ನೀವು ಆನ್ಲೈನಲ್ಲಿ ಪೇ ಮಾಡಬೇಕಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀ ಯಾವ್ಯಾವ ಅಭ್ಯರ್ಥಿಗಳಿಗೆ ಇರುವುದಿಲ್ಲ ಅಂದ್ರೆ SC ಅಭ್ಯರ್ಥಿ, ST ಅಭ್ಯರ್ಥಿ ಮತ್ತು PWBD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಈ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಮತ್ತು ಅಪ್ಲಿಕೇಶನ್ ಫೀಯನ್ನು ನೀವು 27 ಜೂನ್ 2025 ಒಳಗಾಗಿ ಪೇ ಮಾಡಬೇಕಾಗಿರ್ತದೆ. ನೋಡಿ, ಕರ್ನಾಟಕದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ನಮಗೆ ಎಕ್ಸಾಮ್ ಸೆಂಟರ್ನ ನೀಡಿದ್ದಾರೆ ಅಂದ್ರೆ ಮೊದಲನೇದಾಗಿ ಬೆಂಗಳೂರು, ಬೆಳಗಾವಿ, ಕಲಬುರಗಿ ಅಥವಾ ಗುಲ್ಬರ್ಗಾದಲ್ಲಿದೆ. ಮಂಗಳೂರಲ್ಲಿ ಕೂಡ ಎಕ್ಸಾಮ್ ಸೆಂಟರ್ ಇದೆ. ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ, ಕರ್ನಾಟಕದಲ್ಲಿ ಇಷ್ಟು ಎಕ್ಸಾಮ್ ಸೆಂಟ್ರನ್ನು ನೀಡಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಅನುಕೂಲ ತಕ್ಕಂತೆ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ನ ಹಾಕಬೇಕಾಗಿರ್ತದೆ. ಮತ್ತು ಈ ಹುದ್ದೆಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತೈತಿ. ಇದು ಯಾವ ರೀತಿ ಸಬ್ಜೆಕ್ಟನ್ನು ಒಳಗೊಂಡೈತಿ ಮತ್ತು ಎಷ್ಟು ಮಾರ್ಕ್ಸ್ ಅದಾವು ಮತ್ತು ಟೈಮಿಂಗ್ ಯಾವ ರೀತಿ ಐತತ್ ನೋಡೋಣ. ನೋಡಿರಿ, ಮೊದಲನೇದಾಗಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಅಂತೇಳಿ 50 ಕ್ವಶನ್ಸ್ ಇದ್ದು 50 ಮಾರ್ಕ್ಸ್ ಇರುತ್ತೆ. ಮತ್ತು ಇನ್ನು ಎರಡನೇದಾಗಿ ಜನರಲ್ ಅವೇರ್ನೆಸ್ ಅಂತೇಳಿ 50 ಕ್ವಶನ್ಸ್ ಇರ್ತಾವೆ, 50 ಮಾರ್ಕ್ಸ. ಇನ್ನು ಮೂರನೇದಾಗಿ ನೋಡಿರಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ಯಾರಿಸನ್ ಅಂತೇಳಿ 100 ಕ್ವಶನ್ಸ 100 ಮಾರ್ಕ್ಸ್ ಇರುತ್ತೆ. ಇದು ಟೋಟಲಾಗಿ 2 ತಾಸು ಟೈಮ್ ಇದ್ದು, ಮತ್ತು PWBD ಅಭ್ಯರ್ಥಿ ಆಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ 40 ನಿಮಿಷಗಳ ಕಾಲ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ನೋಡಿರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಗೆ 0.25 ನೆಗೆಟಿವ್ ಮಾರ್ಕ ಇರ್ತೈತ್ರಿ. ಇನ್ನು ಎರಡನೇದಾಗಿ ನೋಡೋದಾದರೆ ಸ್ಕಿಲ್ಸ್ ಟೆಸ್ಟ್ ಅಂತೇಳಿ ನಡೆಸ್ತಾರೆ. ಅದು ನೋಡಿರಿ, ಸ್ಟೆನೋಗ್ರಾಫರ್ ಗ್ರೇಡ್ ಡಿಗೆ ಲ್ಯಾಂಗ್ವೇಜ್
ಇಂಗ್ಲೀಷ್ನಲ್ಲಿ 50 ನಿಮಿಷ ಕೊಟ್ಟಿರ್ತಾರೆ. ಅದು PWD ಅಭ್ಯರ್ಥಿ ಆಗಿದ್ದರೆ 70 ನಿಮಿಷ. ಇನ್ನು ಎರಡನೇದಾಗಿ ಸ್ಟೆನೋಗ್ರಾಫರ್ ಡಿ ಹಿಂದಿ ಆಗಿದ್ದರೆ 65 ನಿಮಿಷ ಇರುತ್ತೆ. ಇನ್ನು PWD ಅಭ್ಯರ್ಥಿ ಆಗಿದ್ದರೆ 90 ನಿಮಿಷ ಆಗಿರ್ತದೆ. ಇನ್ನು ಮೂರನೇದಾಗಿ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಒಳಗೆ ಇಂಗ್ಲೀಷಿಗೆ 40 ನಿಮಿಷ. ಇನ್ನು PWD ಆಗಿದ್ದರೆ 55 ನಿಮಿಷ ಟೈಮ್ ಕೊಡ್ತಾರೆ. ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಒಳಗೆ ಹಿಂದಿ ಆಗಿದ್ದರೆ 55 ನಿಮಿಷ, PWD 75 ನಿಮಿಷ ಟೈಮನ್ನು ಕೊಟ್ಟು ಲ್ಯಾಂಗ್ವೇಜ್ ಆಫ್ ಸ್ಕಿಲ್ ಟೆಸ್ಟ್ ಅಂತೇಳಿ ನಡೆಸ್ತಾರೆ. ನೋಡ್ರಿ, ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತೈತಿ, ಮತ್ತು ಎರಡನೇದು ಸ್ಕಿಲ್ ಟೆಸ್ಟ್ ಅಂತ ನಡೆಸ್ತಾರೆ, ಮೂರನೇದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಈ ರೀತಿ ಟೆಸ್ಟ್ಗಳ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗುತ್ತದೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿದ್ದು ಅಫಿಷಿಯಲ್ ವೆಬ್ಸೈಟ್ ಅದ. SSC ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ನೀವು ಹಾಕಬೇಕಾಗಿರ್ತದೆ. ಮತ್ತು ಅಪ್ಲಿಕೇಶನ್ ಫೀ ಕೂಡ ಆನ್ಲೈನಲ್ಲಿ ಪೇಡ್ ಮಾಡಬೇಕು. ನೋಡಿರಿ, 12th ಪಾಸ್ ಆದ ಯಾವುದೇ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.